ನಮಸ್ಕಾರ ಸ್ನೇಹಿತರೆ. ಎಪ್ಪತ್ತೊಂಬತ್ತು ವರ್ಷದಿಂದ ಒಟ್ಟು ಬೆಳೀತಾ ಇದೆ ಬಸವಣ್ಣ. ಬೆಳೀತಾ ಇದೆ. ವರ್ಷ ಬೆಳೀತಾ ಇರೋದು. ವರ್ಷ ಸುಮಾರಾಗಿ ಗೊತ್ತಾಗಲ್ಲ ನಮಗೆ, ಬಂದು ಬೇರೆಯವರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಹೌದು. ಆಮೇಲೆ ಇಲ್ಲಿ ಏನೇನು ಒಂದು ನಂಬಿಕೆಯಿಂದ ಗಾಡಿ ಓಡಾಡೋರು ವೆಹಿಕಲ್ಸ್ ಇರೋರು ಅವರು ರಸ್ತೆ ಬಸವಣ್ಣ ಅಂತ ಹೆಸರು. ವೆಹಿಕಲ್ ಇರೋರು ಎಲ್ಲ ಸುರಕ್ಷಿತವಾಗಿ ಕರ್ಕೊಂಡ್ ಬಿಡಕ್ಕೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಸುರಕ್ಷಿತವಾಗಿ ಆರಾಮ ಮನೆಗೆ ಹೋಗ್ತಾರೆ. ಆಮೇಲೆ ಎಲ್ಲ ಉಣ್ಣೆ ಹತ್ತಿರ ಉಣ್ಣೆ ಬಸವಣ್ಣ ಅಂತ ಹೆಸರಿದೆ. ಉಣ್ಣೆಗಳಿದ ತೀರ್ಥ ತಗೊಂಡಾಗ ಹಾಕಿದ್ರೆ ಉಣ್ಣೆಗಳೆಲ್ಲ ಒಂದು ಇಲ್ದಂಗೆ ಹೋಗ್ತಾರೆ. ಜಾನುವಾರುಗಳಿಗೆ ಹುಷಾರಿಲ್ಲ ಅಂದ್ರೆ ಅದ್ರಲ್ಲಿ ಉಣ್ಣೆ ಹತ್ತಿರಿ ಉಣ್ಣೆ ಅಂತ ಬರುತ್ತೆ. ಅದು ಉಣ್ಣೆ ಬಸವಣ್ಣ ಅಂತ ಹೆಸರಿದೆ ಮೊದ್ಲಿಂದ. ಸ್ಟಾರ್ಟಿಂಗ್ ಉಣ್ಣೆ ಬಸವಣ್ಣ ಅಂತಾನೆ ಇರೋದು. ಅದು ತೀರ್ಥ ತಗೊಂಡಾಗ ಹಾಕಿದ್ರೆ ಎಲ್ಲ ಹೋಗ್ತವೆ, ಎಲ್ಲ ಹುಷಾರಾಗುತ್ತೆ. ನಂಬಿಕೆನ ಹಾಗೆ ಆಗುತ್ತೆ. ಆಮೇಲೆ ಇಲ್ಲಿ ಗಂಟೆ ಗಂಟೆ ಬಸವಣ್ಣ ಅಂತ ಈಗ ಇತ್ತೀಚೆಗೆ ಎಲ್ಲ ಗಂಟೆಗಳು ಎಲ್ಲ ತಾಮನ್ ಕಟ್ಟೋದಕ್ಕೆ ಗಂಟೆ ಬಸವಣ್ಣ ಅಂತ ಹೆಸರು ಮಾಡ್ಕೊಂಡು ಹೋಗಿ ಕೆಲಸ ಆದ್ಮೇಲೆ 8 ಟನ್ ಒಳಗಡೆ ಇದೆ. ಅವ್ರು ಇಲ್ಲಿ ಇರೋದಲ್ದೆ ಒಳಗಡೆ 8 ಟನ್ ಸ್ಟಾಕ್ ಇದೆ. ಅಂದ್ರೆ ತೆಗಿತಾ ಇರ್ತೀರಾ ನೀವು? ಬರ್ತಾ ಇರ್ತದೆ ಗಂಟೆಗಳು ದೇವ್ರು ಕೊಡ್ತಾ ತಂದು ಹಾಕ್ತಾ ಇರ್ತಾರೆ. ನೋಡಿ ಈಗಲೂ ಬಂದಿದೆ. ಈಗ ಅಲ್ಲಿ ಬೆಳ್ಳಿ ಬಸವಣ್ಣ ಇದೆ. ಅಲ್ಲಿ ಬಸವಣ್ಣ ಈಗ ನೋಡಿ ಅವ್ರ ಅರ್ಕೆ ತೀರೋ ಹೊತ್ತಿಗೆ ಬೆಳ್ಳಿ ಸರನ್ ನೋಡಿರಲ್ಲ, ಅದು ಸರನೇ ಕೊಟ್ಟಿದ್ದಾರೆ ಅವರು ಗಂಟೆ. ಈಗ ಅಲ್ಲಿ ಬೆಳ್ಳಿ ಬಸವಣ್ಣ ಪೂಜೆ ಅಲ್ಲಿ ಒಳಗೆ ಮಾಡ್ತೀವಿ, ಬೆಳಿಗ್ಗೆ ಹೊತ್ತು ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಒಳಗಡೆ ಅಲ್ಲಿ ಜನಕ್ಕೆ ಎಂಟ್ರಿ ಇಲ್ಲ, ಯಾರು ಇಲ್ಲಿ ಮಾತ್ರ ಅಲ್ಲಿ ಬೆಳಿಗ್ಗೆ ಪೂಜೆ ಮಾಡ್ಕೊಂಡ್ ಬಂದ್ರೆ ಎಂಟ್ರಿ ಕೊಡ್ತೀವಿ. ಇಲ್ಲ ಅಂದ್ರೆ ಸರ ಯಾರನ್ನ ತಂದ್ರೆ ಅವ್ರ ಕೈಯಿಂದಾನೆ. ತೇಜೇಶ್ ಅಂತ ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ? ನಾವು ಆಕ್ಚುಲಿ 5-6 ವರ್ಷಕ್ಕೆ ಮುಂಚೆ ಬಂದಿದ್ದೆ. ಈಗ ಕೋರ್ಕೊಂಡಿದ್ವಿ, ಅದು ಈಡೇರು, ಅದಕ್ಕೋಸ್ಕರ ನೀವು ಕೋರ್ಕೊಂಡಿದ್ದು ಈಡೇರಿದೆ. ಹೌದು. ಹೌದಾ? ಅದಕ್ಕೆ ಇವಾಗ ಗಂಟೆ ಕಟ್ಟೋದು. ಹೌದು. ನಿಮಗೆ ಈಗ ಯಾವ ಸರ್? ಬೆಂಗಳೂರಿಂದ ಬರ್ತಿದ್ದೀರಾ? ವರ್ಷಕ್ಕೊಂದ್ಸಲ ನಿಮ್ಮ ನಂಬಿಕೆ ಇಲ್ಲಿ ಹೌದು ಆಗಿದೆ ಈಡೇರು. ಸ್ನೇಹಿತರೆ, ಈ ದೇವಸ್ಥಾನದ ಅಡ್ರೆಸ್ ಬಂದು ತುಮಕೂರು ಟು ಗುಬ್ಬಿ ಮೈನ್ ರೋಡ್, ಮುದಿಗೆರೆ ಗೇಟು, ಗಂಟೆ ಬಸವಣ್ಣ ದೇವಸ್ಥಾನ.